ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 6,000ಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲು, 10 ಡ್ರೋನಿನ ಹದ್ದಿನ ಕೋಟೆ, ಜೊತೆಗೆ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು. ವಿವಿಧ ಕಲಾ ತಂಡದೊಂದಿಗೆ ಸಾಗಿದ ದತ್ತ ಜಯಂತಿಯ 2ನೇ ದಿನದ ಶಾಂತಿಯುತವಾದಂತಹ ಶೋಭಾಯಾತ್ರೆ ಮುಗಿದಿದೆ. ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಕಾಫಿನಾಡಲ್ಲಿ ದತ್ತ ಜಯಂತಿ ಸಂಭ್ರಮ. ಡಿಜೆ ಸದಿಗೆ ಮೈ ಚಳಿ ಬಿಟ್ಟು ಕುಣಿದ ಯುವ ಜನತೆ. ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸ್ತಾ ಇರೋ ಯುವಕ ಯುವತಿಯರು. ಭಾಗವಧ್ವಜ ಹಿಡಿದು ಸಾಗಿದ ಹಿಂದೂ ಕಾರ್ಯಕರ್ತರು. ದತ್ತಪೀಠ ನಮ್ದು ಅನ್ನೋ ಘೋಷಣೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ವಿಎಚ್ಪಿ ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರೋ ದತ್ತ ಜಯಂತಿ ಅಂಗವಾಗಿ 2ನೇ ದಿನ ಅದ್ಧೂರಿಯಾಗಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ನಗರದ ಕಾಮಧೇನು ಮಹಾಗಣಪತಿ ದೇವಸ್ಥಾನದಲ್ಲಿ ಟ್ರ್ಯಾಕ್ಟರ್ನಲ್ಲಿ ಕೂರಿಸಿದ್ದ ದತ್ತಾತ್ರೇಯ ದೇವರ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಾದ ಸಿಟಿ ರವಿ ಹಾಗೂ ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಗೊಂಬೆಗಳ ಕುಣಿತ, ಚಂಡೆ, ನಾಸಿಕ್ ಡೋಲ್, ಹಳ್ಳಿ ವಾದ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾದವು. ಬಸವನಹಳ್ಳಿ ಮುಖ್ಯ ರಸ್ತೆ, ಹನುಮಂತಪ್ಪ ಸರ್ಕಲ್, ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಿತು. ವೈಭವದ ದತ್ತ ಜಯಂತಿಯ ಶೋಭಾಯಾತ್ರೆ ಆರಂಭಗೊಂಡಿದೆ. ಇದು ಜನರ ಒಂದು ಭಕ್ತಿಯ ಪರಾಕಾಷ್ಠೆ. ಜನರೇ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಹಿಂದೂ ಶಕ್ತಿಯ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಭಕ್ತಿಯ ಪರಾಕಾಷ್ಠೆ ಅಂತ ಹೇಳಿಕ್ ಬಯಸ್ತೇನೆ. ಸನಾತನ ಹಿಂದೂ ಧರ್ಮ ಅದು ಆದಿ ಮತ್ತು ಅಂತ್ಯ ಎರಡೂ ಇಲ್ಲದೆ ಇರತಕ್ಕಂಥದ್ದು. ಹಿಂದೂ ಧರ್ಮದ ವೈಶಿಷ್ಟ್ಯತೆ ಎಲ್ಲವನ್ನೂ ಒಳಗೊಳ್ಳೋದು. ಆ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ದತ್ತ ಜಯಂತಿಯ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನು ಹಳ್ಳಿ ವಾದ್ಯಕ್ಕೆ ಸಿಟಿ ರವಿ ಹಾಗೂ ಹಲವರು ಫುಲ್ ಡ್ಯಾನ್ಸ್ ಮಾಡಿದ್ರು. ಇನ್ನು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಡಿಜೆ ಸೌಂಡ್ಸ್ ಏರ್ಪಡಿಸಲಾಗಿತ್ತು. ಹನುಮಂತಪ್ಪ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಕಲರ್ ಲೈಟ್ಸ್ಗೆ ಯುವಕ ಯುವತಿಯರು ಮೈ ಚಳಿ ಬಿಟ್ಟು ಕುಣಿದು ಕುಪ್ಪಳಿಸಿದ್ರು. ಕೇಸರಿ ಶಾಲು ಕೈಯಲ್ಲಿ ಹಿಡಿದು ಕುಣಿದ್ರೆ, ಮೊಬೈಲ್ ಲೈಟ್ ಹಿಡಿದು ಕೆಲ ಕಾಲ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಇದು ಅಲ್ಲದೆ ಡಿಜೆ ಸೌಂಡ್ಸ್ ನಲ್ಲಿ ಕುಣಿತಿದ್ದ ವೇಳೆ ಆಂಬ್ಯುಲೆನ್ಸ್ ಬರ್ತಿದ್ದಂತೆ ಡ್ಯಾನ್ಸ್ ಮಾಡುತ್ತಲೇ ದಾರಿ ಮಾಡಿಕೊಟ್ರು. ಸತತ 5 ಗಂಟೆ ಬೃಹತ್ ಶೋಭಾಯಾತ್ರೆ ನಡೆದಿದ್ದು ಎಲ್ಲವೂ ಡ್ರೋನ್ನಲ್ಲಿ ಸೆರೆಯಾಗಿದೆ. ಆದರೆ ಪೊಲೀಸರು ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ಹೆಜ್ಜೆಗೊಬ್ಬ ಪೊಲೀಸರಂತೆ ಶೋಭಾಯಾತ್ರೆಯುದ್ದಕ್ಕೂ ಸಾಗಿದ್ರು. ಶೋಭಾಯಾತ್ರೆ ಶಾಂತಿಯುತವಾಗಿ ಮುಗಿದಿದ್ದು ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮ ಹಿಂದೂಗಳಿಗೆ ಅತ್ಯಂತ ಶ್ರದ್ಧೆಯ ಭಕ್ತಿ ಭಾವನೆಯ ಕೇಂದ್ರ ದತ್ತಪೀಠ. ಅತ್ರಿ ಮುನಿಗಳು, ದತ್ತಾತ್ರೇಯ ಮುನಿಗಳು, ಅನಸೂಯ ದೇವಿಯವರು ತಪಸ್ಸು ಮಾಡಿದಂಥ ಕ್ಷೇತ್ರ. ದುರದೃಷ್ಟ, ನಮ್ಮ ಹೋರಾಟದಲ್ಲಿ ಫಲವಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ಸಿಕ್ಕಿದೆ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗದೆ ಇರೋದು ದುರದೃಷ್ಟ. ನಿಮ್ಮ ದರ್ಗಾ ನಾಗೇನಹಳ್ಳಿನಲ್ಲಿದೆ, ಅಲ್ಲಿಗೆ ಹೋಗಿ. ಇದು ಹಿಂದೂಗಳ ಭಾವನೆಯ ಕೇಂದ್ರ. ನಮಗೆ ಇದು ಬೇರೆ ಕೇಂದ್ರಕ್ಕೆ ಹೋಗಕ್ಕಾಗಲ್ಲ, ನಾವು ಬೇರೆದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳಿಗೆ ಇದನ್ನು ಬಿಟ್ಟುಕೊಡ್ಬೇಕು. ಹಿಂದೂ ಪದ್ಧತಿಯಂತೆ ಎಲ್ಲ ನಡೆಯುವಂತಹದ್ದು ಆಗಬೇಕು ಅನ್ನುವಂಥದ್ದು ನಮ್ಮ ಕನಸಿದೆ ಮತ್ತು ನಮ್ಮ ಹೋರಾಟ ಅದಕ್ಕಾಗಿ ಮುಂದುವರಿತದೆ. ನಾವು ಅದನ್ನ ಹಿಂದೂಗಳ ಕೇಂದ್ರ ಆಗೋ ತನಕ ಈ ಹೋರಾಟವನ್ನು ಮುಂದುವರಿಸ್ತೇವೆ. ದತ್ತಮಾಲಾಧಾರಿಗಳ ಶೋಭಾಯಾತ್ರೆ, ದತ್ತ ಜಯಂತಿ ಉತ್ಸವ ಸಹಜವಾಗಿ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಹೊಸ ರೀತಿಯಾದಂತಹ ಕಳೆ ಕಟ್ಟಿದೆ. ದತ್ತಪೀಠದಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡಬೇಕು, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಗೌರವ ಕೊಡಬೇಕು ಅನ್ನುವಂತ ಹೋರಾಟ ಒಂದು ನಿರಂತರವಾಗಿ ನಡೀತಾ ಇದೆ. ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಎಲ್ಲ ಮುಜರಾಯಿ ದೇವಸ್ಥಾನಗಳಿಗಿರುವಂತಹ ಪದ್ಧತಿಯಂತೆಯೇ ದತ್ತಪೀಠದಲ್ಲೂ ಕೂಡ ತ್ರಿಕಾಲವಾದಂತಹ ಪೂಜೆ ನಡೀಬೇಕು. ಹಿಂದೂ ಅರ್ಚಕರಿಗೆ ಸೂಕ್ತವಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿ ಮುಕ್ತವಾಗಿ ದತ್ತಪಾದುಕೆಗಳಿಗೆ ಅವಕಾಶವನ್ನು ಕೊಡಬೇಕು. ರಾಜ್ಯದಲ್ಲಿರುವಂತಹ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೊಂದು ಕಾನೂನು, ದತ್ತಪೀಠಕ್ಕೊಂದು ಕಾನೂನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ 6,000ಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲು, ಸುತ್ತಲೂ ಪೊಲೀಸರ ಕೋಟೆ ನಿರ್ಮಿಸಿದ್ದರಿಂದ ದತ್ತ ಜಯಂತಿಯ 2ನೇ ದಿನದ ಶೋಭಾಯಾತ್ರೆ ಶಾಂತಿಯುತವಾಗಿ ತೆರೆಬಿದ್ದಿದೆ. ಇನ್ನು ಇಂದು ದತ್ತಪೀಠದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬರುವ ಸಾವಿರಾರು ಭಕ್ತರು ದತ್ತ ಪಾದುಕೆ ದರ್ಶನ ಮಾಡುವ ಮೂಲಕ ಈ ವರ್ಷದ ದತ್ತ ಜಯಂತಿಗೆ ಶಾಂತಿಯುತ ತೆರೆ ಬೀಳಲಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.